ನಮಸ್ಕಾರ. ನೀವು ಎಸ್ಎಪಿ ಇಡಬ್ಲ್ಯೂಎಂ ಸಂದರ್ಶನಕ್ಕೆ ಹೋಗ್ತಾ ಇದ್ದೀರಾ? ಹಾಗಾದ್ರೆ ಈ ಮಾತು ನಿಮಗಾಗಿಯೇ. ಯಾಕಂದ್ರೆ ನಿಮ್ಮ ಮೊದಲ ಪರಿಚಯವೇ ನಿಮ್ಮ ಗೆಲುವನ್ನ ನಿರ್ಧರಿಸಬಹುದು. ಅದನ್ನ ಏಕ್ದಂ ಸ್ಮರಣೀಯವಾಗಿಸೋದು ಹೇಗೆ? ಬನ್ನಿ, ಅದರ ಗುಟ್ಟನ್ನ ಇವತ್ತು ವಿವರವಾಗಿ ತಿಳ್ಕೊಳ್ಳೋಣ. ಗೊತ್ತಾ, ಒಂದು ಸಂದರ್ಶನದಲ್ಲಿ ಅತಿ ಮುಖ್ಯ ಅಂದ್ರೆ ಅದರ ಮೊದಲ 90 ಸೆಕೆಂಡುಗಳು. ಹೌದು, ಕೇವಲ 90 ಸೆಕೆಂಡ್ಸ್. ನಿಮ್ಮ ಇಡೀ ಸಂದರ್ಶನದ ದಿಕ್ಕನ್ನೇ ಬದಲಾಯಿಸಬಲ್ಲ ಸಮಯ ಅದು. ಈ 1.5 ನಿಮಿಷ ಇದೆಯಲ್ಲ, ಇದ್ರಲ್ಲೇ ನೀವು ಸಂದರ್ಶಕರ ಮನಸ್ಸಲ್ಲಿ ಒಂದು ಜಾಗ ಮಾಡ್ಕೋಬಹುದು. ಇಲ್ಲಾಂದ್ರೆ ಅವರು ನಿಮ್ಮನ್ನ ಮರ್ತೇ ಬಿಡ್ತಾರೆ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಅದು ಇಲ್ಲೇ ನೋಡಿ ಸಾಬೀತಾಗೋದು. ಹಾಗಾದ್ರೆ ಇಂಥ ಒಂದು ಅದ್ಭುತವಾದ ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಮಾಡೋದು ಹೇಗೆ? ಇದು ಯಾವುದೋ ಮ್ಯಾಜಿಕ್ ಅಲ್ಲ, ಬದಲಿಗೆ ಇದಕ್ಕೊಂದು ಸಖತ್ ಫಾರ್ಮುಲಾ ಇದೆ. ಅದೇ ಪೇಸರ್ ಫಾರ್ಮುಲಾ. ನಿಮ್ಮ ಇಂಟ್ರೊಡಕ್ಷನ್ ಅನ್ನ ಪರ್ಫೆಕ್ಟ್ ಆಗಿ ಮಾಡಕ್ಕೆ ಮತ್ತೆ ಸಂದರ್ಶಕರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯಕ್ಕೆ ಇದೇ ನೋಡಿ ನಿಮ್ಮ ಮಾಸ್ಟರ್ ಪ್ಲಾನ್. ಹಾಗಾದ್ರೆ ಏನಿದು ಪೇಸರ್? ಬನ್ನಿ ಒಂದೊಂದಾಗಿ ಡಿಕೋಡ್ ಮಾಡೋಣ. ಪಿ ಅಂದ್ರೆ ಪರ್ಪಸ್, ನಿಮ್ಮ ಪ್ರೊಫೆಷನಲ್ ಗೋಲ್ ಏನು ಅಂತ. ಎ ಅಂದ್ರೆ ಅಚೀವ್ಮೆಂಟ್ಸ್, ಇಲ್ಲಿ ನಿಮ್ಮ ಸಾಧನೆಗಳನ್ನ ಹೇಳ್ಬೇಕು, ಅದು ನಂಬರ್ ಜೊತೆಗೆ. ಸಿ ಅಂದ್ರೆ ಕೋರ್ ಸ್ಕಿಲ್ಸ್, ನಿಮ್ಮಲ್ಲಿರೋ ಮೇನ್ ಟ್ಯಾಲೆಂಟ್ಸ್. ಇ ಅಂದ್ರೆ ಎಕ್ಸ್ಪೀರಿಯನ್ಸ್, ನೀವು ಯಾವ್ಯಾವ ಡೊಮೇನಲ್ಲಿ ಕೆಲಸ ಮಾಡಿದೀರಾ ಅನ್ನೋದು. ಕೊನೆಗೆ ಆರ್ ಅಂದ್ರೆ ರಿಸಲ್ಟ್ ಅಥವಾ ಹುಕ್, ನಿಮ್ಮಿಂದ ಕಂಪನಿಗೆ ಏನು ಲಾಭ ಅಂತ ಹೇಳಿ ಅವರನ್ನ ಹಿಡ್ದಿಡ್ಬೇಕು. ಇದು ನಿಮ್ಮ ಇಂಟ್ರಡಕ್ಷನ್ನ ಕ್ಲೈಮ್ಯಾಕ್ಸ್ ಇದ್ದ ಹಾಗೆ. ಇಲ್ಲಿ ಒಂದು ಗೋಲ್ಡನ್ ರೂಲ್ ಇದೆ, ಅದನ್ನ ಯಾವತ್ತೂ ಮರಿಬಾರ್ದು. ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್ ಅನ್ನ ಸುಮ್ನೆ ಲಿಸ್ಟ್ ಮಾಡಬೇಡಿ, ಅದ್ರ ಬದಲು ಒಂದು ಕಥೆ ಹೇಳಿ. ಆ ಕಥೆಗೆ ಜೀವ ತುಂಬೋದೆ ನಂಬರ್ಸ್. ನಾನು ಪ್ರಾಸೆಸ್ ಇಂಪ್ರೂವ್ ಮಾಡ್ದೆ ಅನ್ನೋ ಬದಲು ನಾನು ನಮ್ಮ ವೇರ್ಹೌಸ್ ಪ್ರಾಸೆಸ್ ಅನ್ನ 20% ಹೆಚ್ಚು ಎಫಿಷಿಯೆಂಟ್ ಮಾಡ್ದೆ ಅಂತ ಹೇಳಿದ್ರೆ ಅದರ ಇಂಪ್ಯಾಕ್ಟೇ ಬೇರೆ ಅಲ್ವಾ? ಓಕೆ, ಥಿಯರಿ ಎಲ್ಲ ಕೇಳಕ್ ಚೆನ್ನಾಗಿದೆ, ಆದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಬಳಸೋದು? ಬನ್ನಿ, ಈ ಪೇಸರ್ ಫಾರ್ಮುಲಾದಲ್ಲಿರೋ ಅಚೀವ್ಮೆಂಟ್ಸ್ ಅನ್ನ ಅಂದ್ರೆ ಸಾಧನೆಗಳನ್ನ ಕೆಲವು ರಿಯಲ್ ಬಿಸ್ನೆಸ್ ಸನ್ನಿವೇಶಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಉದಾಹರಣೆ ನೋಡೋಣ ಬನ್ನಿ. ಪುಟವೇ ಸ್ಟ್ರಾಟಜಿ ಅಂದ್ರೆ ಏನಿಲ್ಲ, ವೇರ್ಹೌಸ್ಗೆ ಬಂದ ಸ್ಟಾಕ್ ಅನ್ನ ಎಲ್ಲಿ ಹೇಗೆ ಇಡಬೇಕು ಅನ್ನೋ ಪ್ಲಾನ್. ಈಗ ಈ ವಾಕ್ಯ ನೋಡಿ, ನಾನು ಒಂದು ಕ್ರಿಟಿಕಲ್ ಪುಟವೇ ಸ್ಟ್ರಾಟಜಿ ಸಮಸ್ಯೆಯನ್ನ ಬಗೆಹರಿಸಿದೆ. ಇದರಿಂದಾಗಿ ಸುಮಾರು 200 ಪ್ಯಾಲೆಟ್ಗಳು ತಪ್ಪು ಜಾಗಕ್ಕೆ ಹೋಗೋದು ತಪ್ತು. ನೋಡಿ, ಇಲ್ಲಿ ಕೇವಲ ಪ್ರಾಬ್ಲಮ್ ಸಾಲ್ವ್ ಮಾಡ್ದೆ ಅಂತ ಹೇಳಿಲ್ಲ, ಅದರಿಂದ ಆಗ್ಬೋದಾಗಿದ್ದ ಎಷ್ಟು ದೊಡ್ಡ ನಷ್ಟ ತಪ್ತು ಅಂತಾನೂ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇನ್ನೊಂದು ಉದಾಹರಣೆ, ವೇವ್ ಟೆಂಪ್ಲೇಟ್ಸ್ ಅಂದ್ರೆ ವೇರ್ಹೌಸ್ನಲ್ಲಿರೋ ಆರ್ಡರ್ಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಕೆಲಸವನ್ನ ಫಾಸ್ಟ್ ಆಗಿ ಸ್ಮಾರ್ಟ್ ಆಗಿ ಮಾಡೋಕೆ ಬಳಸೋ ಒಂದು ಟೆಕ್ನಿಕ್. ಈಗ ಈ ವಾಕ್ಯ ನೋಡಿ, ವೇವ್ ಟೆಂಪ್ಲೇಟ್ಸ್ಗಳನ್ನ ಫೈನ್ ಟ್ಯೂನ್ ಮಾಡಿದ್ರಿಂದ ನಮ್ಮ ಆನ್ ಟೈಮ್ ಡಿಸ್ಪ್ಯಾಚ್ ರೇಟ್ 79% ಇಂದ 96%ಗೆ ಏರಿತು. ಈ ಬಿಫೋರ್ ಮತ್ತೆ ಆಫ್ಟರ್ ನಂಬರ್ಸ್ ಇದೆಯಲ್ಲ, ಇದು ನಿಮ್ಮ ಎಕ್ಸ್ಪರ್ಟೈಸ್ಗೆ ಒಂದು ಸಾಲಿಡ್ ಪ್ರೂಫ್ ಕೊಡುತ್ತೆ. ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋದು ಎಷ್ಟು ಮುಖ್ಯವೋ, ಏನ್ ಮಾಡಬಾರ್ದು ಅಂತ ತಿಳ್ಕೊಳ್ಳೋದು ಅದಕ್ಕಿಂತ ಮುಖ್ಯ. ಇಂಟರ್ವ್ಯೂಗಳಲ್ಲಿ ಸಾಮಾನ್ಯವಾಗಿ ಮಾಡುವ ಕೆಲವು ತಪ್ಪುಗಳ ಬಗ್ಗೆ ಈಗ ಮಾತಾಡೋಣ. ನೀವು ಬಳಸೋ ಪದಗಳ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾನು ಅದರಲ್ಲಿ ಇನ್ವಾಲ್ವ್ ಆಗಿದ್ದೆ ಅಥವಾ ನಾನು ಅದ್ರ ಮೇಲೆ ವರ್ಕ್ ಮಾಡ್ದೆ ಅಂತ ವೀಕ್ ಆಗಿ ಹೇಳೋ ಬದಲು, ನಾನು ಡೆಲಿವರ್ ಮಾಡ್ದೆ, ನಾನು ಡಿಸೈನ್ ಮಾಡ್ದೆ, ನಾನು ರಿಸಾಲ್ವ್ ಮಾಡ್ದೆ ಅಂತ ಸ್ಟ್ರಾಂಗ್ ಆಗಿ ಹೇಳಿ. ಇದು ನಿಮ್ಮನ್ನ ಕೇವಲ ಒಬ್ಬ ಟೀಮ್ ಮೆಂಬರ್ ತರ ಅಲ್ಲ, ಒಬ್ಬ ರಿಸಲ್ಟ್ ಓರಿಯೆಂಟೆಡ್ ಲೀಡರ್ ತರ ತೋರಿಸುತ್ತೆ. ಮತ್ತು ಈಗ ಅತಿ ಕಾಮನ್ ಆಗಿ ಮಾಡುವ ಒಂದು ದೊಡ್ಡ ತಪ್ಪು, ಅದುವೇ ನಂಬರ್ಸ್ ಇಲ್ದೆ ಮಾತಾಡೋದು. ದಿನಕ್ಕೆ 50,000 ವೇರ್ಹೌಸ್ ಟಾಸ್ಕ್ಗಳು, 99.8% ಅಕ್ಯುರಸಿ, 40% ಕಾಸ್ಟ್ ರಿಡಕ್ಷನ್. ಈ ತರಹದ ನಿರ್ದಿಷ್ಟ ಸಂಖ್ಯೆಗಳು ಇಲ್ಲ ಅಂದ್ರೆ ನಿಮ್ಮ ಇಂಟ್ರೊಡಕ್ಷನ್ಗೆ ಯಾವುದೇ ವೇಟ್ ಇರಲ್ಲ, ಅದು ಸುಮ್ನೆ ಹೇಳ್ದ ಮಾತಿನ ಥರ ಮರ್ತೋಗುತ್ತೆ. ಸರಿ, ಈಗ ನಿಮ್ಮ ಹತ್ರ ಒಂದು ಅದ್ಭುತವಾದ ಕಥೆ ರೆಡಿ ಇದೆ, ಆದ್ರೆ ಅದನ್ನ ಹೇಗ್ ಹೇಳ್ತೀರಾ ಅನ್ನೋದು ಅದಕ್ಕಿಂತಲೂ ಮುಖ್ಯ. ನಿಮ್ಮ ಡೆಲಿವರಿಯೇ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ತೋರಿಸೋದು. ನಿಮ್ಮ ಡೆಲಿವರಿಯನ್ನ ಸೂಪರ್ ಆಗಿ ಮಾಡೋಕೆ 3 ವಿಷಯಗಳನ್ನ ಗಮನದಲ್ಲಿಡಿ. ಮೊದಲನೇದು ಪೇಸ್, ಅಂದ್ರೆ ನಿಮ್ಮ ಮಾತಾಡೋ ವೇಗ. ನಿಮಿಷಕ್ಕೆ ಒಂದು 90-100 ಪದಗಳು ಅಷ್ಟೇ ಸಾಕು, ಆತುರ ಬೇಡ. ಎರಡನೇದು ಟೋನ್, ನಿಮ್ಮ ಧ್ವನಿ ವಾರ್ಮ್ ಆಗಿ ಕಾನ್ಫಿಡೆಂಟ್ ಆಗಿ ಒಂಥರ ಮಾತಾಡೋ ಥರ ಇರಬೇಕು, ಬೈಪಾಟ್ ಉಪ್ಸೋ ಥರ ಅಲ್ಲ. ಮೂರನೇದು ಪಾಸಿಂಗ್, ನಿಮ್ಮ ಅತಿ ಮುಖ್ಯವಾದ ಪಾಯಿಂಟ್ ಹೇಳಿದ ಮೇಲೆ ಒಂದು 2 ಸೆಕೆಂಡ್ ಗ್ಯಾಪ್ ಕೊಡಿ. ಆ ಸಣ್ಣ ಸೈಲೆನ್ಸ್ ನಿಮ್ಮ ಮಾತಿಗೆ ಇನ್ನಷ್ಟು ಪವರ್ ಕೊಡುತ್ತೆ. ಒಂದಂತೂ ನೆನ್ಪಿಡಿ, ಇಂಟರ್ವ್ಯೂ ಗೆಲ್ಲೋದು ಲಕ್ಕಿಂದ ಅಲ್ಲ, ಬದಲಿಗೆ ಒಳ್ಳೆ ತಯಾರಿಯಿಂದ. ತಯಾರಿ ಇದ್ರೆ ಕಾನ್ಫಿಡೆನ್ಸ್ ಬರುತ್ತೆ, ಕಾನ್ಫಿಡೆನ್ಸ್ ಇದ್ರೆ ಯಾವ ಇಂಟರ್ವ್ಯೂ ಆದ್ರೂ ಗೆಲ್ಬಹುದು. ಹಾಗಾದ್ರೆ ನಿಮ್ಮ ನೆಕ್ಸ್ಟ್ ಇಂಟರ್ವ್ಯೂನಲ್ಲಿ ಅವರನ್ನ ಬೆರಗುಗೊಳಿಸೋಕೆ ನೀವು ರೆಡಿ ಇದ್ದೀರಾ?
ಈ ಪೇಸರ್ ಫಾರ್ಮ್ಯುಲಾವನ್ನ ಬಳಸಿ ನಿಮ್ಮ ಸಾಧನೆಗಳ ಕಥೆಯನ್ನ ಕಾನ್ಫಿಡೆನ್ಸಿಂದ ಹೇಳಿ ಮತ್ತು ಆ ಜಾಬ್ ನಿಮ್ಮದಾಗಿಸ್ಕೊಳ್ಳಿ. ಇದೇ ತರದ ಇನ್ನಷ್ಟು ಉಪಯುಕ್ತವಾದ ವಿಶ್ಲೇಷಣೆಗಳಿಗಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ.